ನೆನ್ನೆಯಿಂದ ಕೂರ್ಗಿಗೆ ಹೋಗ್ತಾನೆ ಇದೀವಿ, ಇನ್ನೂ ಹೋಗಿ ರೀಚ್ ಆಗಿಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಹೋಗೋಣ. ಗುಡ್ ಮಾರ್ನಿಂಗ್ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನವೆಂಬರ್ 1 ನಾವಿದ್ದೀವಿ ಮೈಸೂರಲ್ಲಿ. ಸೊ ಲಾಸ್ಟ್ ವ್ಲಾಗ್ ನೀವು ನೋಡ್ದಂಗೆ ಇವಾಗ ಮೈಸೂರಿಂದ ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಟು ಕೂರ್ಗ್. ಸೊ ಹೇಗಿದೆ? ಸೊ ಇಲ್ಲೆಲ್ಲರೂ ಇವಾಗ ನಿಮಗೆ ತಿಳಿಸ್ಕೊಡ್ತಾರೆ ಕನ್ನಡ ರಾಜ್ಯೋತ್ಸವ. ಸೊ ಜಸ್ಟ್ ಚಿಲ್ ಔಟ್. ಜೈ ಕನ್ನಡ ರಾಜ್ಯೋತ್ಸವ ಹೇಳಿ ಬ್ರೋ. ಜೈ ಕರ್ನಾಟಕ ರಾಜ್ಯೋತ್ಸವ. ಇಲ್ಲಿ ಇವಾಗ ಇಲ್ಲೇ ಜೈ ಕರ್ನಾಟಕ ಹಿಂದೆ ಹೋಗಲ್ಲ. ಅವಾಗ ಡೈಲಾಗ್ ಇತ್ತಲ್ಲ, ಡೈಲಾಗ್ ಅಲ್ಲ ನಮ್ಮ ಡೈಲಾಗು. ನಾವು ನವೆಂಬರ್ 1 ಕನ್ನಡಿಗ ಅಲ್ಲ, ನಂಬರ್ 1 ಕನ್ನಡಿಗ. ಓಕೆ. ಎಂತ ಬಿಸಿಲು ಮಾರಾಣ, ನನ್ನ ಶೇಟ್ ಚೆಲ್ಲಿ ನೋಡಿ, ಬಿಸಿಲು ಇನ್ನ ಬೆಳಗ್ಗೆ ಕೂಡ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಶೇಡ್ಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಸೊ ಇದಕ್ಕೆ ಹೇಳೋದು ಕನ್ನಡ ರಾಜ್ಯೋತ್ಸವದಲ್ಲಿ ಕರ್ನಾಟಕ ಇವಾಗ ನಾವು ಹೋಗಿ ಕನ್ನಡ ಫ್ಲಾಗ್ ತಗೊಂಡು ಕನ್ನಡ ಫ್ಲಾಗ್ ಹಾಕೊಂಡು ಇವತ್ತು ಫುಲ್ ದಿನ ಸುತ್ತನ. ಯಾರು ಹಾಕೊಂಡಿರಪ್ಪ ಕರ್ನಾಟಕ ಫ್ಲಾಗ್ನ? 4 ಜನ ರೆಡಿ ಇದ್ದಾರೆ. ಕರ್ನಾಟಕ ಫ್ಲಾಗ್ ಅಲ್ಲ, ಒಂದು ಜಸ್ಟ್ ಶಾಲ್ ಹಾಕೊಂಡು ಫುಲ್ ಕೂರ್ಗೆಲ್ಲ ಸುತ್ತನ ಇವತ್ತು. ಆಕ್ಚುಲಿ ಪ್ಲಾನ್ ಊಟಿಗೆ ಹೋಗಿ ಕರ್ನಾಟಕ ಫ್ಲಾಗ್ ಹಾರಿಸ್ಬೇಕಂತ ಹೇಳಿ. ಎಮ್ ಎಸ್ ಜಗನನ್ನ ನೋ ಪೊಲಿಟಿಕ್ಸ್ ಬ್ರೋ, ನೋ ಪೊಲಿಟಿಕ್ಸ್ ಇನ್ ಮೈ ಬ್ಲಾಗ್. ನೋ 18+, ನೋ ಪೊಲಿಟಿಕ್ಸ್. ಓಕೆ. ಸೊ ಪ್ಲಾನ್ ಇದ್ದಿದ್ದು ಬಂದು ಫ್ಲಾಗ್ ತೊಗೊಂಡು ಊಟಿಗೆ ಹೋಗಿ ಊಟಿಯಲ್ಲಿ ಹಾರ್ಸೋಣ ಅಂತೇಳಿ. ಬಟ್ ಇವಾಗ ಊಟಿಗೆ ಹೋಗಕ್ಕೆ ನಾವು ಎದ್ದಿರೋ ಟೈಮೇ ಲೇಟಾಗಿ ಹೋಗ್ಬಿಟ್ಟಿದೆ. ಸೊ ಇವಾಗ ಡೈರೆಕ್ಟಾಗಿ ಕೂರ್ಗ್ ಹೋಗ್ತೀವಿ. ಕೂರ್ಗಲ್ಲಿ ಎಲ್ಲಿ ಬ್ರೋ? ನಿಸರ್ಗಧಾಮ. ಫಸ್ಟ್ ಇವಾಗ ಇಲ್ಲಿಂದ ನಾಷ್ಟ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಿಸರ್ಗಧಾಮ ಹೋಗಿ ನೆಕ್ಸ್ಟ್ ಏನಿದೆ ನೋಡೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸಿಗೋಣ. ಬಾಯ್ ಬಾಯ್. ಸ್ಟಾರ್ಟ್ ಮಾಡಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಅಷ್ಟು ಬೇಗ ಬ್ರೇಕ್ಫಾಸ್ಟ್ ಬ್ರೇಕ್ ಆಗಿದೆ. ಬ್ರೇಕ್ಫಾಸ್ಟ್ ಬ್ರೇಕ್ ಆದಮೇಲೆ ಆಮೇಲೆ ಮತ್ತೆ ಇಲ್ಲಿಂದ ಟೀ ಬ್ರೇಕ್ ಹೋಗಬೇಕು. ಸೊ ಟೀ ಬ್ರೇಕ್ ಮುಗಿಸ್ಕೊಂಡು ಕೂರ್ಗ್ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಒಂದು 3 ಗಂಟೆ ಆಗುತ್ತೆ. ಸೊ ಮಧ್ಯಾಹ್ನ 3 ಗಂಟೆ ಕೂರ್ಗ್ ಹೋಗಿ ಮತ್ತೆ ನಾಳೆ ಬೆಳಗ್ಗೆ ವಾಪಸ್ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಸೊ ಇದೇ ನಮ್ಮ ಪ್ಲಾನು. ಈ ಪ್ಲಾನ್ ಮುಂದೆ ಹೋಗ್ತಾ ಇದ್ದಾರೆ ಗೊತ್ತಾ, 4 ಜನ ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಈ 4 ಜನನೇ ಈ ಪ್ಲಾನ್ ಎಲ್ಲ ಮಾಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ನೆನ್ನೆಯಿಂದ ಹೇಳ್ತಾ ಇದ್ದೀನಿ ಬೆಳಗ್ಗೆ ಬೇಗ ಹೋಗ್ಬಿಡೋಣ ಅಂತ. ಬಟ್ ಯಾರು ಬೇಗ ಹೋಗೋಕ್ಕೆ ರೆಡಿ ಇಲ್ಲ. ಸೊ ಎಲ್ಲ ಬಂದು ಈಗ ಹೋಗ್ತಾ ಇದ್ದಾರೆ ನೋಡಿ. ನೆನ್ನೆ ನೈಟ್ ಇಡ್ಲಿ ಮತ್ತು ಬೆಳಿಗ್ಗೆ ಇಡ್ಲಿ. ಸೊ ನಾವು ಊಟಿಗೆ ಹೋಗಿ ಊಟಿಯಲ್ಲಿ ಒಳ್ಳೆ ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಇಲ್ಲೇ ಇಡ್ಲಿ ತಿಂತಾಯಿದ್ವಿ. ಸೊ ಊಟಿಗೆ ಹೋಗ್ತಾ ಇಲ್ವಲ್ಲ, ನಾವು ಯಾವಾಗ ಏನೇನು ಪ್ಲ್ಯಾನ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಸೊ ಯಾವಾಗ ಏನು ಅನ್ಸುತ್ತೋ ಅಲ್ಲಿಗೆ ಹೋಗ್ತಾಯಿದ್ವಿ. ಸೊ ಇಡ್ಲಿ ನೋಡಿ, ನೆನ್ನೆ ನೈಟ್ ಒಂದು 11 ವಡೆ ತಿಂದವನೆ. ಇವಾಗ ಮತ್ತೆ ಎಷ್ಟು ವಡೆ ತಿಂತಾನೋ ಗೊತ್ತಿಲ್ಲ. ವಡೆ ರಾಜ ಇಲ್ಲೇ ಅವನೇ. ಸೊ ತಿಂದ್ಬಿಟ್ಟು ಮತ್ತೆ ಆಮೇಲೆ ಸಿಗೋಣ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿಡಿಯೋ ಹೋಗ್ತಾಯಿದ್ದೀವಿ. ಇನ್ನೂ 2 ಅವರ್ ತೋರಿಸೋದೆ ಕೂರ್ಗ್ ಹೋಗೋಕ್ಕೆ. ಅಂದ್ಕೊಂಡಿದ್ದ ಟೈಮ್ಗಂತೂ ನಾವು ಹೋಗ್ತಾ ಇಲ್ಲ. ಸೊ ಎಲ್ಲ ಡಿಫ್ರೆಂಟ್ ಟೈಮ್ಗೆ ಹೋಗ್ತಿರೋದು. ಸೊ ಇಟ್ಸ್ ಓಕೆ, ಹೋಗಿ ಮೇಕಪ್ ಮಾಡೋಣ, ಟೈಮ್ ಏನಾಗುತ್ತೆ ಅಂತ. ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಫ್ಲಾಗ್ ಹಾಕೊಂಡು ಫುಲ್ ವೀಡಿಯೋ ಮಾಡಬೇಕಂತ ಹೇಳಿ ಒಂದು ಪ್ಲ್ಯಾನ್ ಇದೆ. ಅದು ಕ್ಯಾನ್ಸಲ್ ಮಾಡಿ ಅಲ್ಲಿ ಪ್ಲಸ್ ಮೈಸೂರಲ್ಲಿ ಕೂಡ ಟ್ರಾಫಿಕ್ ಅಂದರೆ ಬೆಂಗಳೂರಷ್ಟು ಟ್ರಾಫಿಕ್ ಇಲ್ಲ. ಬಟ್ ಸ್ಟಿಲ್ ವಿಲ್ ಮೇಕ್ ಇಟ್ ಅಪ್. ಬೈ 10 o'clock ರೀಚ್ ಆಗ್ತೀವಿ. ಸೊ ರೀಚ್ ಆಗಿ ಯಾವ ಪ್ಲೇಸ್ ಬರೋದು? ನಿಸರ್ಗಧಾಮಗೆ ಹೋಗಿ ಅಲ್ಲೇನು ಸಿಗುತ್ತೆ ಬರ್ಡ್ಸ್ ಎಲ್ಲ. ಸೊ ಅಲ್ಲಿ ಫುಲ್ ಬರ್ಡ್ಸ್ ಎಲ್ಲ ಸಿಗುತ್ತಂತೆ. ನೋಡಿಕೊಂಡು ಆಮೇಲೆ ಯಾವ್ದಾನ ಬೋಟಿಂಗ್ ಹೋಗ್ಬೇಕಂತ ಇದೆ. ಸೊ ಬೋಟಿಂಗ್ ಮುಗಿಸ್ಕೊಂಡು ಒಳ್ಳೆ ಪೀಕ್ ಹೋಗ್ಬೇಕಂತ ಇದೆ. ಕ್ಲೈಮೇಟ್ ಹೆಂಗಿದೆ ನೋಡೋಣ ಕೂರ್ಗಲ್ಲಿ. ಕ್ಲೈಮೇಟ್ ಚೆನ್ನಾಗಿದೆ. ಆ ಕ್ಲೈಮೇಟ್ಗೋಸ್ಕರನೇ ಕೂರ್ಗ್ ಹೋಗ್ತಾ ಇರೋದು. ನೋಡೋಣ ಯಾವ್ದಾನ ಒಳ್ಳೆ ಕ್ಲೈಮೇಟ್ ಅಂತ ನೋಡ್ಕೊಂಡು ಅಲ್ಲಿ ಮ್ಯಾಪ್ ಸಿಂಗಲ್ ಆಮೇಲೆ ಏನು ಪ್ಲಾನ್ ಅಂತ ತಿಳಿಸ್ಕೊಡ್ತೀನಿ. ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಕನ್ನಡ ರಾಜ್ಯೋತ್ಸವ, ನಾವಿದ್ದೀವಿ ಕೂರ್ಗಲ್ಲಿ. ಸೊ ಆನ್ ದ ವೇ ಹೋಗ್ತಾ ಇದನ್ನ ನಾವು ಬೆಂಗಳೂರಲ್ಲಿ ತೊಗೊಂಡು ಬರೋದು ಮರ್ತೋಗ್ಬಿಟ್ಟಿದ್ವಿ, ಟೈಮ್ ಆಗಿ ಸಾಕಾಗಲಿಲ್ಲ. ಸೊ ಆನ್ ದ ವೇ ಬರ್ತಾ ಎಲ್ಲ ಕಡೆ ಹುಡುಕಿ ಇವಾಗ ಸಿಕ್ಕಿದೆ. ಸೊ ಯಾವ ಊರಂತ ಗೊತ್ತಿಲ್ಲ ಕರೆಕ್ಟಾಗೆ. ಸೊ ಈ ಊರಲ್ಲಿ ಸಿಕ್ಕಿದೆ ಕರ್ನಾಟಕ ಫ್ಲ್ಯಾಗು. ಸೊ ಫುಲ್ ಕರ್ನಾಟಕ ಹಾಕೊಂಡು ಕೂರ್ಗ್ ಹೋಗಿ, ಸೊ ಕೂರ್ಗ್ನಲ್ಲಿ ಒಂದು ಕರ್ನಾಟಕ ಫ್ಲ್ಯಾಗ್ನ ಹಾರಿಸಿ ನಮ್ಮ ಸೆಲೆಬ್ರೇಷನ್ ಅಲ್ಲಿ ಮಾಡೋಣ ರಾಜ್ಯೋತ್ಸವಕ್ಕೆ. ಸೊ ದಿಸ್ ಇಸ್ ಹೌ ಇಟ್ ಈಸ್.
ಎಂಟ್ರೆನ್ಸ್. ಸೊ ಹಿಂಗಿದೆ ಫುಲ್ ಸುತ್ತ ನೋಡಿದ್ರೆ. ಇಲ್ಲಿಂದು ಇತಿಹಾಸ ಏನಂತ ಗೊತ್ತಿಲ್ಲ, ಸಡನ್ನಾಗಿ ಬಂದಿರೋದು. ಬಟ್ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇದೆ ಇಲ್ಲಿ. ಮೀನ್ ಸೊ ಕ್ಲೆನ್ಲಿನೆಸ್ ಇದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಅನ್ಸಂಗೆ ಕ್ರೌಡು ಆಚೆ ಬಸ್ಸೆಲ್ಲ ತುಂಬ ಇದೆ, ಬಟ್ ಕ್ರೌಡ್ ಏನು ಗೊತ್ತಾಗ್ತಾಯಿಲ್ಲ, ಅಷ್ಟೊಂದೇನು ಇರೋ ಥರ ಅನ್ನಿಸ್ತಾ ಇಲ್ಲ. ಬನ್ನಿ ಒಳಗಡೆ ನೋಡೋಣ ಕ್ರೌಡ್ ಯಾವ ಥರ ಇದೆ ಏನಂತ ತಿಳ್ಕೊಂಡು. ಏನು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಗೋಲ್ಡನ್ ಟೆಂಪಲ್ ಇವಾಗ ಜೊತೆಲಿ ಬಂದಿದ್ದಾರಲ್ಲ, ಅಲ್ಲಿ ಹೋಗ್ತಿದ್ದಾರಲ್ಲ, ಅವ್ರು ಹೇಳಿದ್ದು. ನೋಡೋಣ ಏನು ಒಳಗಡೆ ಹೆಂಗಿದೆ ಅಂತ. ಬಟ್ ಒಳ್ಳೆ ಒಂದು ಫೀಲ್ ಅಂತೂ ಇದೆ. ಸೊ ಮುಂದೆ ಹೋಗಿ ನೋಡೋಣ ಬನ್ನಿ.